ನೀವೇನಾದ್ರೂ BBD ಸೇಲ್ ಅಲ್ಲಿ ಯಾವ್ದಾದ್ರು ಮೊಬೈಲ್ ನ ಪರ್ಚೇಸ್ ಮಾಡೋದನ್ನ ಮಿಸ್ ಮಾಡಿದ್ರೆ ಮತ್ತೆ ಆ ಒಂದು ಡಿಸ್ಕೌಂಟ್ ಬಂದಿದೆ ಫ್ಲಿಪ್ಕಾರ್ಟ್ ಬಿಗ್ ಬ್ಯಾಂಗ್ ದಿವಾಲಿ ಸೇಲ್ ಅಲ್ಲಿ. ಹೌದು, ದೀಪಾವಳಿಗೆ ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ಒಂದು ಆಫರ್ ಗಳನ್ನ ಬಿಟ್ಟಿದ್ದಾರೆ. ನೀವೇನಾದ್ರೂ ಯಾವ್ದಾದ್ರು ಮೊಬೈಲ್ ನ ಮಿಸ್ ಮಾಡಿದ್ರೆ ಪರ್ಚೇಸ್ ಮಾಡೋದನ್ನ ಈ ಒಂದು ಫೆಸ್ಟಿವಲ್ ಸೇಲ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಈ ಸೇಲ್ 11th ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿದೆ. ನಿಮ್ಮ ಬಜೆಟ್ ಏನಾದ್ರೂ 20,000 ರೂಪಾಯಿ ಆಗಿದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರ. ನೀವೇನಾದ್ರೂ 20,000 ರೂಪಾಯಿ ಒಳಗಡೆ ಒಂದೊಳ್ಳೆ ಡಿಸ್ಪ್ಲೇ ಇರೋ ಮೊಬೈಲ್, ಒಂದೊಳ್ಳೆ ಕ್ಯಾಮ್ರಾ ಇರೋ ಮೊಬೈಲ್, ಕರ್ವ್ ಡಿಸ್ಪ್ಲೇ ಇರೋ ಮೊಬೈಲ್ ನ ಯೂಸ್ ಮಾಡಬೇಕು ಅಂತ ಅಂದ್ರೆ ಮೋಟೋ H60 ಫ್ಯೂಷನ್ ನ ಟ್ರೈ ಮಾಡಬಹುದು. ಈ ಒಂದು ಮೊಬೈಲ್ ನ ಪ್ರೈಸ್ ತುಂಬಾನೇ ಕಮ್ಮಿ ಆಗಿದೆ ಅಂಡ್ ಈ ಒಂದು ಆಫರ್ ಅಲ್ಲಿ 18,999 ಗೆ ಈ ಒಂದು ಮೊಬೈಲ್ ನಮಗೆ ಸಿಗ್ತಿದೆ. ಇದರಲ್ಲಿ 1.5K ಕರ್ವ್ ಡಿಸ್ಪ್ಲೇ ನಮಗೆ ಸಿಗ್ತಿದೆ, 15+13 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ನಮಗೆ ಸಿಗ್ತಿದೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿರುವಂತಹ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ ಇದರಲ್ಲಿ 5500 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ಸಿಗ್ತಿದೆ. ಸೊ ಓಕೆ, ಆವರೇಜ್ ಚೆನ್ನಾಗಿದೆ, 68 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಬಟ್ ಆದ್ರೂ 5500 ಎಲ್ಲೋ ಒಂದ್ ಕಡೆ ಕಮ್ಮಿ ಆಯ್ತು ಅಂತ ನನ್ಗನ್ಸುತ್ತೆ ಬೇರೆ ಒಂದು ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಅದು ಬಿಟ್ರೆ ನೀವೇನಾದ್ರೂ ಒಂದು ಒಳ್ಳೆ ಕರ್ವ್ ಡಿಸ್ಪ್ಲೇ ಮೊಬೈಲ್ ನ ಯೂಸ್ ಮಾಡಬೇಕು ಅಂತ ಇದ್ರೆ ಈ ಒಂದು ಮೊಬೈಲ್ ನ ಆರಾಮಾಗಿ ಪರ್ಚೇಸ್ ಮಾಡಬಹುದು. ನೀವೇನಾದ್ರೂ ಗೇಮಿಂಗ್ ಗೆ ಸ್ಮಾರ್ಟ್ ಫೋನ್ ಹುಡುಕ್ತಾ ಇದ್ದೀನಿ ಅಂತ ಅಂದ್ರೆ Oppo K13 ಟರ್ಬೋ ನ ಟ್ರೈ ಮಾಡಬಹುದು. ಇದು ರೀಸೆಂಟ್ ಆಗಿ ಲಾಂಚ್ ಆಯ್ತು, ತುಂಬಾನೇ ಪ್ರೈಸ್ ಅಲ್ಲಿ ಲಾಂಚ್ ಆಗಿತ್ತು. ಬಟ್ ಈ ಒಂದು ಆಫರ್ ಅಲ್ಲಿ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ನಮಗೆ ಸಿಗ್ತಿದೆ. ಸೊ ಗೇಮಿಂಗ್ ಫೋನ್ ಅಂತ ಹೇಳ್ಕೊಳ್ಳೋದಕ್ಕೆ ಮೊಬೈಲ್ ನ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಈ ಒಂದು ಫೋನ್ ನಲ್ಲಿ ನಾವು ಫ್ಯಾನ್ ನ ಕೂಡ ನೋಡಬಹುದು. ಸೊ ಆ ಒಂದು ಫ್ಯಾನ್ ಏನ್ ಮಾಡುತ್ತೆ ಅಂದ್ರೆ ಮೊಬೈಲ್ ಅಲ್ಲಿ ಹೀಟ್ ಏನ್ ಜನರೇಟ್ ಆಗುತ್ತೆ ಅದನ್ನ ಆಚೆ ಹಾಕೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಯಾವುದು ಅಂತ ಅಂದ್ರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 8450 ಪ್ರೊಸೆಸರ್ ನ ಯೂಸ್ ಮಾಡಿದ್ರೆ 6.8 ಇಂಚಸ್ ನ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೂಡ ನಾವು ಇದರಲ್ಲಿ ನೋಡ್ತಾ ಇದೀವಿ. 50+2 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ನೋಡ್ತಾ ಇದೀವಿ. ಹಾಗೆ 7000 mAh ನ ಒಂದು ಮ್ಯಾಸಿವ್ ಬ್ಯಾಟರಿ ಕೆಪಾಸಿಟಿ ಇದರಲ್ಲಿದೆ. ಅದನ್ನ ಚಾರ್ಜ್ ಮಾಡೋದಕ್ಕೆ 80 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಾವು ಇದರಲ್ಲಿ ನೋಡ್ತಾ ಇದೀವಿ. ಏನಾದ್ರೂ ಗೇಮಿಂಗ್ ಗೆ ಒಂದು 20,000 ಒಳಗಡೆ ಯಾವ್ದಾದ್ರು ಒಂದು ಒಳ್ಳೆ ಮೊಬೈಲ್ ನ ಹುಡುಕ್ತಾ ಇದ್ದೀನಿ ಅಂತ ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ತಗೋಬಹುದು. ಆದ್ರೆ ಇದರಲ್ಲಿರುವಂತಹ ಡಿಸ್ಅಡ್ವಾಂಟೇಜ್ ಏನಂತ ಅಂದ್ರೆ ಕ್ಯಾಮ್ರಾ ಅಷ್ಟೊಂದು ಅಪ್ ಟು ದ ಮಾರ್ಕ್ ಅನ್ನೋ ತರ ಇಲ್ಲ. ಈ ಒಂದು ಲಿಸ್ಟ್ ಅಲ್ಲಿ ಕ್ಯಾಮ್ರಾಗೋಸ್ಕರ ಬೇರೆ ಫೋನ್ಗಳಿದೆ, ಸೊ ಅದನ್ನ ನೀವು ಟ್ರೈ ಮಾಡಬಹುದು. ಸೊ ಗೇಮಿಂಗ್ ಗೋಸ್ಕರ ನೀವೇನಾದ್ರೂ ಮೊಬೈಲ್ ನ ಹುಡುಕ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಮೊಬೈಲ್ ನ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಇದು ಕೂಡ ಈ ಒಂದು ಆಫರ್ ಪ್ರೈಸ್ ಅಲ್ಲಿ 19,000 ಗೆ ನಮಗೆ ಸಿಗ್ತಿದೆ. ಇನ್ನು ನೀವು ಒಂದು ಒಳ್ಳೆ ಬ್ಯಾಟರಿ ಕೆಪಾಸಿಟಿ ಇರುವಂತಹ ಮೊಬೈಲ್ ಬೇಕು ಅಂತ ಅನ್ನೋದಾದ್ರೆ iQ Z10 ಹಾಗೆ Vivo T4 ಇವೆರಡು ಮೊಬೈಲ್ ನಲ್ಲಿ ಯಾವ ಮೊಬೈಲ್ ಬೇಕಾದ್ರೂ ನೀವು ಟ್ರೈ ಮಾಡಬಹುದು. ಆಲ್ಮೋಸ್ಟ್ ಎರಡು ಮೊಬೈಲ್ ಸೇಮ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ಏನಿರುತ್ತೆ ಇದು ಪ್ಲಾಸ್ಟಿಕ್ ನ ಬಿಲ್ಡ್ ಆಗಿರುತ್ತೆ. ಕ್ವಾಡ್ ಕರ್ವ್ಡ್ HD ಪ್ಲಸ್ ಡಿಸ್ಪ್ಲೇ ನಾವು ಇದರಲ್ಲಿ ನೋಡ್ತೀವಿ. ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. 50+2 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಕೂಡ ನಾವು ನೋಡ್ತಾ ಇದೀವಿ. ಹಾಗೆ 7300 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ಕೂಡ ನಮಗೆ ಇದರಲ್ಲಿ ಸಿಗ್ತಿದೆ. ಈ ಒಂದು ಮೊಬೈಲ್ ಕೂಡ 19,000 ಗೆ ಲಾಂಚ್ ಆಗ್ತಿದೆ. ನೀವೇನಾದ್ರೂ ಒಂದು ಒಳ್ಳೆ ಬ್ಯಾಟರಿ ಕೆಪಾಸಿಟಿ ಇರುವಂತಹ ಮೊಬೈಲ್ ಬೇಕು ಅಂತ ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಇನ್ನು ನೀವೇನಾದ್ರೂ ಸ್ಯಾಮ್ಸಂಗ್ ಫ್ಯಾನ್ ಆಗಿದ್ದು ಸ್ಯಾಮ್ಸಂಗ್ ಮೊಬೈಲ್ ನ ತಗೋಬೇಕು ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಅಂತ ಅನ್ಕೊಂಡಿದ್ರೆ ಸ್ಯಾಮ್ಸಂಗ್ A35 ಇದೆ. 6.6 ಇಂಚಸ್ ನ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ನಾವು ಇದರಲ್ಲಿ ನೋಡ್ತಾ ಇದೀವಿ. 50+8+5 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಕೂಡ ನಮಗೆ ಇದರಲ್ಲಿ ಸಿಗ್ತಿದೆ. ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಯಾವುದು ಅಂತ ಅಂದ್ರೆ Exynos 1380 ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ರೆ 5000 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ಕೂಡ ನಾವು ಇದರಲ್ಲಿ ನೋಡ್ತಾ ಇದೀವಿ. ಇದರಲ್ಲಿ ಮೇಜರ್ ಆಗಿ 3 ಡಿಸ್ಅಡ್ವಾಂಟೇಜ್ ಇದೆ. ಮೊದಲನೇದಾಗಿ ಚಾರ್ಜಿಂಗ್ ಸ್ಪೀಡ್ 25 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಷ್ಟೇ ಇದು ಸಪೋರ್ಟ್ ಮಾಡೋದು. ಸೊ 5000 mAh ಚಾರ್ಜ್ ಆಗಬೇಕು ಅಂತ ಅಂದ್ರೆ 1 ಅವರ್ ಮೇಲ್ ಆಗುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ಇನ್ಬಾಕ್ಸ್ ಚಾರ್ಜರ್ ನಮಗೆ ಸಿಗಲ್ಲ. ನೀವೇನಾದ್ರೂ ಸ್ಯಾಮ್ಸಂಗ್ ಮೊಬೈಲ್ ತಗೊಂಡ್ರೆ ಚಾರ್ಜರ್ ಬೇಕು ಅಂತ ಅಂದ್ರೆ 1000 ಅಥವಾ 1500 ಕೊಟ್ಟು ಇನ್ನೊಂದು ಎಕ್ಸ್ಟ್ರಾ ಚಾರ್ಜರ್ ನ ತಗೋಬೇಕಾಗುತ್ತೆ. ಸೊ ಸ್ಯಾಮ್ಸಂಗ್ ನ ಅಫಿಷಿಯಲ್ ಚಾರ್ಜರ್ ಏನಿರುತ್ತೆ ಅದನ್ನೇನಾದ್ರೂ ನೀವು ತಗೋಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಮೆಝಾನ್ ಲಿಂಕ್ ಹಾಕಿರ್ತೀನಿ, ಅದ್ರಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಸೊ ಇದು ಕೂಡ ಡಿಸ್ಅಡ್ವಾಂಟೇಜ್ ಅಂತ ನನ್ಗನ್ಸುತ್ತೆ. ಮೊಬೈಲ್ ಬಿಟ್ಟು ಎಕ್ಸ್ಟ್ರಾ 1,000 ನಾವು ಚಾರ್ಜರ್ ತಗೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗೆ ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಬಿಲ್ಡ್ ಆಗಿರೋದ್ರಿಂದ ಸೊ ನೀವೇನಾದ್ರೂ ಸ್ಯಾಮ್ಸಂಗ್ ಫ್ಯಾನ್ ಆಗಿದ್ರೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಇನ್ನು ನಿಮ್ಗೆ ಏನಾದ್ರೂ ಒಂಥರ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಬೇಕು ಅಂತ ಅಂದ್ರೆ Realme P3 ಅಲ್ಟ್ರಾಗೆ ಹೋಗಬಹುದು. ಸೊ ಲೆದರ್ ಬ್ಯಾಕ್ ಫಿನಿಶಿಂಗ್ ಕೂಡ ನಾವು ಈ ಒಂದು ಮೊಬೈಲ್ ನಲ್ಲಿ ನೋಡಬಹುದು. ಈ ಒಂದು ಮೊಬೈಲ್ ನಲ್ಲಿ 6.8 ಇಂಚಸ್ ನ 1.5K ಡಿಸ್ಪ್ಲೇ ನಾವು ನೋಡ್ತಾ ಇದೀವಿ. ಹಾಗೆ ಸೋನಿ ಸೆನ್ಸರ್ ನ 50+8 ಮೆಗಾ ಪಿಕ್ಸೆಲ್ ನ ಕೂಡ ನಾವು ಇದರಲ್ಲಿ ನೋಡ್ತಾ ಇದೀವಿ. ಇದರಲ್ಲಿ ಡೈಮೆನ್ಸಿಟಿ 8350 ಅಲ್ಟ್ರಾ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದರೆ. ಹಾಗೆ ಇದರಲ್ಲಿ 6000 mAh ನ ಬ್ಯಾಟರಿ ಕೆಪಾಸಿಟಿ ಕೂಡ ನಾವು ನೋಡ್ತಾ ಇದೀವಿ. ಈ ಒಂದು ಮೊಬೈಲ್ ಏನಿದೆ ಇದು IP69 ರೇಟಿಂಗ್ ಹೊಂದಿದೆ. ಸೊ ವಾಟರ್ ಅಂಡ್ ಡಸ್ಟ್ ಪ್ರೂಫ್ ಆಗಿರುತ್ತೆ. ಸೊ ನಿಮಗೆ ಸ್ಪೆಸಿಫಿಕ್ ಆಗಿ ಇಂಥ ಫ್ಯೂಚರ್ ಇರ್ಬೇಕು ಅಂತ ಫ್ಯೂಚರ್ ಇರ್ಬೇಕಂತ ಇಲ್ಲ ಅಂತ ಅಂದ್ರೆ ಆರಾಮಾಗಿ ಒಂದು ಮೊಬೈಲ್ಗೆ ಹೋಗ್ಬೋದು. ಇಲ್ಲ ಅಂತ ಅಂದ್ರೆ 20,000 ರೂಪಾಯಿಗಿಂತ ಒಂದ್ ಸ್ವಲ್ಪ ನೀವೇನಾದ್ರೂ ಬಜೆಟ್ ರೈಸ್ ಮಾಡ್ತೀನಿ ಅಂತ ಅಂದ್ರೆ ನಥಿಂಗ್ ಫೋನ್ 3A ಕೂಡ ಹೋಗ್ಬೋದು. ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಫೋನ್ ಆಗಿರುತ್ತೆ. ಸೊ ನಿಮ್ಮ ಬಜೆಟ್ ಏನಾದ್ರು 20 ಅಥವಾ 20 ಅರೌಂಡ್ ಆಗಿದ್ರೆ ಈ ಮೊಬೈಲ್ಗಳನ್ನ ನೀವು ಕನ್ಸಿಡರ್ ಮಾಡಬಹುದು. ಸೊ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ಒಂದು ಮೊಬೈಲ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.